ಚಿಕ್ಕಮಗಳೂರಿನ ಒಂದು ಗ್ರಾಮದಲ್ಲಿ ಸುಮಾರು 350 ಮನೆ ಇದೆ. ಸಾರಿ, ಅದು ಗ್ರಾಮ ಅಲ್ಲ, ಕುಗ್ರಾಮ. ಅದು 1500 ಜನ ವಾಸ ಮಾಡ್ತಾ ಇದ್ದಾರೆ. ಅದರಲ್ಲಿ 800 ಜನಕ್ಕೆ ಸುಮಾರು 15ರಿಂದ 20 ದಿನದಿಂದ ಬಿಟ್ಟು ಬಿಡದೆ ಒಂದೇ ರೀತಿಯ ಕಾಯಿಲೆ ಕಾಡ್ತಾ ಇದೆ. ಯಾವ್ದದು? ಚಿಕನ್ ಗುನ್ಯಾನ, ಡೆಂಗ್ಯೂನ, ಅಥವಾ ಏನ್ ಕಾಯಿಲೆ? ನೋಡ್ತಾ ಹೋಗೋಣ ಬನ್ನಿ. ನಿಗೂಢ ಕಾಯಿಲೆಯಿಂದ ಬಳಲುತ್ತಿದೆ ಕುಗ್ರಾಮ. 2 ತಿಂಗಳಿನಿಂದ ಊರ ಮಂದಿಗೆ ಒಂದೇ ಕಾಯಿಲೆ. ಕಾಫಿನಾಡು ಚಿಕ್ಕಮಗಳೂರು ತಾಲೂಕಿನ ಬಯಲುಸೀಮೆಯ ದೇವಗೊಂಡನಹಳ್ಳಿ ಗ್ರಾಮದ ಜನ ವಿಚಿತ್ರ ಕಾಯಿಲೆಗೆ ತುತ್ತಾಗಿದ್ದಾರೆ. ಈ ಗ್ರಾಮದಲ್ಲಿ ಮೌನದ ವಾತಾವರಣ. ಮನೆಯ ಅಂಗಳದಲ್ಲಿ ಚಿಂತಾಕ್ರಾಂತವಾಗಿ ಕುಂತಿರುವಂತಹ ವಯಸ್ಕರಲ್ಲಿ ಏನೋ ನೋವಿನ ಭಾವನೆ. ಹೌದು, ದೇವಗೊಂಡನಹಳ್ಳಿಗೆ 2 ತಿಂಗಳಿನಿಂದ ನಿಗೂಢ ಕಾಯಿಲೆ ಗ್ರಹಣ ಆವರಿಸಿದೆ. ಅದು ವಯಸ್ಕರರು, ಮಧ್ಯವಯಸ್ಕರರು ಹಾಗೂ ಮಹಿಳೆಯರಲ್ಲಿ ಬೆಂಬಿಡದೆ ಕಾಡ್ತಾ ಇದೆ. 2 ತಿಂಗಳ ಹಿಂದೆ ಗ್ರಾಮದ ಕೆಲವರಲ್ಲಿ ಕಾಣಿಸಿಕೊಂಡಂತಹ ಜ್ವರ, ಮೈಕೈ ನೋವು, ಮಂಡಿ ನೋವು, ಮೈತುರಿಕೆ ಇಡೀ ಗ್ರಾಮಕ್ಕೆ ಆವರಿಸಿದೆ. ಒಂದೊಂದು ಮನೆಯಲ್ಲಿ 2 ರೋಗಿಗಳು ನರಳುತ್ತಾ ಇದ್ದಾರೆ. ಮನೆಗೊಬ್ಬರಂತೆ ದಿನಕ್ಕೊಬ್ಬರು ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡೆದಿದ್ದಾರೆ. ನಿಗೂಢ ಜ್ವರಕ್ಕೆ ಒಬ್ಬೊಬ್ಬರು 15,000 ಹಣವನ್ನು ಖರ್ಚು ಮಾಡಿದ್ದಾರೆ. ಆದರೆ ಕಾಯಿಲೆ ಯಾವುದು ಅಂತೇಳಿ ಮಾತ್ರ ಗೊತ್ತಾಗ್ತಿಲ್ಲ. ಅಲ್ಲದೆ ಯಾರಲ್ಲಿಯೂ ಕೂಡ ಡೆಂಘಿ ಆಗಲಿ, ಚಿಕನ್ ಗುನ್ಯಾ ಆಗಲಿ ಕಾಣಿಸ್ಕೊಂಡಿಲ್ಲ. ಇದು ಗ್ರಾಮಸ್ಥರಲ್ಲಿ ಮತ್ತಷ್ಟು ಆತಂಕವನ್ನು ಜಾಸ್ತಿ ಮಾಡಿದೆ. ಈಗಾಗಲೇ ಖಾಸಗಿ ಹಾಗೂ ಸರ್ಕಾರಿ ಆಸ್ಪತ್ರೆಗೆ ಅಲೆದು ಗ್ರಾಮದ ಜನ ಸುಸ್ತಾಗ್ಬಿಟ್ಟಿದ್ದಾರೆ. ಮೊದಲು ಜ್ವರ, ಬಳಿಕ ಮೈಕೈ ನೋವು, ತುರಿಕೆ, ಉರಿ ಬಾಧಿಸ್ತಾ ಇದೆ. ಆದರೆ ಮೆಡಿಸಿನ್ ತೆಗೆದುಕೊಂಡರೂ ಸಾಂಕ್ರಾಮಿಕ ರೋಗದಿಂದ ಮುಕ್ತಿ ಮಾತ್ರ ಸಿಗ್ತಿಲ್ಲ. ಇದು ಕಾಯಿಲೆ ಶುರುವಾಗಿ 1 ತಿಂಗಳಾಯಿತು ಸರ್. ಆರೋಗ್ಯ ಇಲಾಖೆಯಿಂದ ಬಂದು ಚೆಕಪ್ ಮಾಡ್ತಾಯಿಲ್ಲ. ಗ್ರಾಮದಲ್ಲಿ ಹಾಸ್ಪಿಟ್ಲಿಗೆ ಭಾಳ ದಿವಸದಿಂದ ಹೋಗ್ತಾಯಿದ್ದಾರೆ, ಗುಣ ಆಗ್ತಾಯಿಲ್ಲ. ಸೊಳ್ಳೆ ಜಾಸ್ತಿ ಇದ್ದಾವೆ, ಚರಂಡಿಗಳೆಲ್ಲ ಬ್ಲಾಕ್ ಆಗಿದ್ದಾವೆ. ದೇವಸ್ಥಾನ ಸುತ್ತಮುತ್ತ ಎಲ್ಲ ಚರಂಡಿಗಳು ಬ್ಲಾಕ್ ಆಗಿ ಅದು ಡ್ಯಾಮೇಜು ತಿಕ್ಸ್ತಾ ಇಲ್ಲ. ಹಂಗಾಗಿ ಸೊಳ್ಳೆಗಳ ಕಾಟದಿಂದ ಹಾಸ್ಪಿಟ್ಲ್ ಕಾಯಿಲೆ ಭಾಳ ಹೆಚ್ಚಿಗೆ ಆಗಿ 1 ತಿಂಗಳಿಂದ ನರಳಾಡ್ತಾ ಇದ್ದಾರೆ. 500 ಮನೆ ಗ್ರಾಮ, ಸುಮಾರು ಒಂದು 3/4% ಕಾಯಿಲೆ ಜನ ಇದ್ದಾರೆ. ಅವೆಲ್ಲ ರೋಗ ನಿವಾರಣೆ ಅಂದರೆ ಎಲ್ಲ ಕಾಲು ಆಡು ಊದೋದು, ಆಮೇಲೆ ನರಗಳೆಲ್ಲ ಸ್ಕಿಡ್ ಆಗೋದು, ಕೈ ಹಿಡ್ಕೊಳೋದು, ಆಮೇಲೆ ನೋವು, ಮಂಡಿ ನೋವು, ಚಿಕನ್ ಗುನ್ನು ಸ್ಟೇಪು, ಆಡೆಲ್ಲ ಮೀನ್ಕಂಡೆಲ್ಲ ನೋವು ಬರೋದು. ಗ್ರಾಮಕ್ಕೆ ಆರೋಗ್ಯ ಅಧಿಕಾರಿಗಳು ವಿಸಿಟ್. ಗ್ರಾಮಸ್ಥರು ಕುಡಿಯುವ ನೀರಿನ ಪರೀಕ್ಷೆ. ಪ್ರಕರಣ ಗೊತ್ತಾಗ್ತಾ ಇದ್ದ ಹಾಗೆ ಆರೋಗ್ಯ ಸಿಬ್ಬಂದಿ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದಾರೆ. ಊರಿನ ಮನೆಯಲ್ಲಿದ್ದಂತಹ ನೀರನ್ನು ಟೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ಡೆಂಗ್ಯೂ, ಚಿಕನ್ ಗುನ್ಯಾ ಬರುವಂತಹ ಸೊಳ್ಳೆಗಳ ಮಾದರಿ ಕೂಡ ಪತ್ತೆಯಾಗಿದೆ. ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಲಾರ್ವಾ ಕೊಂಡೊಯ್ದಿದ್ದಾರೆ. ಅದರ ವರದಿ ಏನು ಬರುತ್ತೋ ಅಂಥೇಳಿ ಹಳ್ಳಿಗರು ಆತಂಕಕ್ಕೊಳಗಾಗಿದ್ದಾರೆ. ಸ್ಥಳಕ್ಕೆ ಭೇಟಿ ಕೊಟ್ಟ ಪರಿಷತ್ ಸದಸ್ಯ ಸಿ.ಟಿ. ರವಿ ಜಿಲ್ಲಾಡಳಿತ ಮತ್ತು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಬೇಕು ಅಂಥೇಳಿ ಆಗ್ರಹಿಸಿದ್ದಾರೆ. ಡೆಂಗ್ಯೂ ನಿಯಂತ್ರಿಸೋದಕ್ಕೆ ನಾವು ಮನೆಯಲ್ಲಿ ನೀರನ್ನು ಶುದ್ಧವಾಗಿ ಇಟ್ಕೊಳ್ಳೋದು ಮತ್ತು ನೀರು ಡ್ರಮ್ಮನ್ನು ಮುಚ್ಚಿಟ್ಕೊಳ್ಳೋದು, ಇದನ್ನು ಮಾಡಲೇಬೇಕಾಗತ್ತೆ. ಇಲ್ಲಿ ಗ್ರಾಮ ಪಂಚಾಯಿತಿ ಮತ್ತು ಆರೋಗ್ಯ ಅಧಿಕಾರಿಗಳು ಡ್ರೈವ್ ಥರ ತಗೊಂಡು ಜನರಿಗೆ ಎಜುಕೇಟ್ ಮಾಡಬೇಕು. ದುರ್ದೈವ ಸಂಗತಿ, ಎಷ್ಟು ಸೀರಿಯಸ್ ಆಗಿ ತಗೊಳ್ಬೇಕು ಅಷ್ಟು ಸೀರಿಯಸ್ ಆಗಿ ನಮ್ಮ ಜಿಲ್ಲಾಡಳಿತ ತಗೊಳ್ಳದೇ ಇದ್ದ ಕಾರಣಕ್ಕೆ, ಒಳ್ಳೆ ಕಾರಣಕ್ಕೆ ಚಿಕ್ಕಮಗಳೂರು ಆಗಿಲ್ಲ. ಹೆಸರಾಗಿರೋದೇನು ಅಂದರೆ ಡೆಂಗ್ಯೂನಲ್ಲಿ ನಾವು ರಾಜ್ಯದಲ್ಲಿ 2ನೇ ಸ್ಥಾನ ಅನ್ನೋದು ಭಾಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿರೋ ಸಂಗತಿ. ಇಡೀ ಜಿಲ್ಲಾಡಳಿತ ಇದನ್ನು ಹೆಲ್ತ್ ಎಮರ್ಜೆನ್ಸಿ ಅಂಥೇಳಿ ಪರಿಭಾವಿಸಿ ಈ ಆರೋಗ್ಯದ ರಕ್ಷಣೆಗೆ, ಜನರ ರಕ್ಷಣೆಗೆ ಮುಂದಾಗಬೇಕು ಅಂತ ನಾನು ಆಗ್ರಹಿಸ್ತೇನೆ. ದೇವಗೊಂಡನಹಳ್ಳಿಯ ಜನರು ಜ್ವರ, ಮೈಕೈ ನೋವು, ಮಂಡಿ ನೋವಿಗೆ ಕಾರಣವೇನು ಅಂತಾನೆ ಗೊತ್ತಾಗ್ತಿಲ್ಲ. ಏಕೆಂದರೆ ಊರೇ ಮಲಗಿದ್ರು ಯಾರಿಗೂ ಡೆಂಗ್ಯೂ, ಚಿಕನ್ ಗುನ್ಯಾ ಪಾಸಿಟಿವ್ ಬಂದಿಲ್ಲ. ಇದು ಹಲವು ಅನುಮಾನಗಳಿಗೆ ಕಾರಣವಾಗ್ತಿದೆ. ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು.